ಭಾಳಷ್ಟು ಜನ ಇದು ವ್ಯಾಪಾರಿಗಳಿಗೆ ಒಂದು ವಿಶೇಷವಾದಂಥ ಒಂದು ತಂತ್ರ. ಭಾಳಷ್ಟು ಜನಕ್ಕೆ ವ್ಯಾಪಾರ ಸರಿಯಾಗಿ ಆಗ್ತಾಯಿರಲಿಲ್ಲ. ಅರ್ಧಂಬ 6 ತಿಂಗಳಾದರೂ ಕೂಡ ಸರಿಯಾಗಿ ವ್ಯಾಪಾರ ಆಗ್ತಾಯಿರಲಿಲ್ಲ. ಇವತ್ತು ಸರಿ ಹೋಗುತ್ತೆ, ಮತ್ತು ನಾಳೆ ಸರಿ ಹೋಗುತ್ತೆ, ನಾಳಿದ್ದು ಸರಿ ಹೋಗುತ್ತೆ, ಆಚೆ ನಾಳಿದ್ದು ಸರಿ ಹೋಗುತ್ತೆ, ಈ ತಿಂಗಳು ಸರಿ ಹೋಗುತ್ತೆ, ಮುಂದಿನ ತಿಂಗಳು ಸರಿ ಹೋಗುತ್ತೆ, ಈ ಥರ ಎಲೆಕ್ಷನ್ನು, ಈ ಥರ ಏನೋ ರಜೆ ಬಂದುಬಿಡ್ತಿದ್ದು, ಏನೋ ಒಂದು ಕುಂಟು ನೆಪಗಳನ್ನು ಹೇಳಿಕೊಂಡು 6 ತಿಂಗಳು ಆದರೂ ಕೂಡ ವ್ಯಾಪಾರ ಸರಿಯಾಗಿ ಆಗ್ತಾಯಿಲ್ಲ ಅಂತಂದರೆ ತುಂಬ ಗಂಭೀರವಾಗಿ ಒಂದು ವ್ಯಾಪಾರವನ್ನು ನೀವು ಗಣನೆಗೆ ತೆಗೆದುಕೊಳ್ಳಬೇಕು. ವ್ಯಾಪಾರ ಮಾಡೋಂಗಿಲ್ಲ ಅಂತಂದರೆ ತುಂಬ ಲಾಸ್ ಆಗಿಬಿಡುತ್ತೆ, ತುಂಬ ಪೆಟ್ಟು ಆಗುತ್ತದೆ. ಮನೆಯಲ್ಲೇ ಸಿಗುವಂಥ ಸರಳವಾದಂಥ ಸುಲಭವಾದಂತಹ ತಂತ್ರವನ್ನು ಮಾಡೋದ್ರಿಂದನೂ ಕೂಡ ನಿಮ್ಮ ವ್ಯಾಪಾರ ನಿಂತು ಹೋಗಿರುವಂಥ ವ್ಯಾಪಾರವನ್ನು ಸುಲಭವಾಗಿ ನೀವು ಚಾಲ್ತಿಗೊಳಿಸಬಹುದು ಮತ್ತು ಲಾಭವನ್ನು ಬರೋಂಗೆ ಮಾಡಬಹುದು. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಛೇದ್ಮಿಷ್ಟಪತ್ನಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಕೃಷಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇನ್ನು ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಮತ್ತು ಯಾವುದು ಪಾಪ, ಯಾವುದು ಪುಣ್ಯ ತಿಳ್ಕೊಳ್ಳಿ. ನೋಡಿ, ಒಬ್ಬ ಲಂಚ ತಿನ್ನುವಂಥ ಒಂದು ಅಧಿಕಾರಿ ಲಂಚ ತಗೋತಾನೆ. ಲಂಚ ತಗೊಂಡ್ಕೊಂಡು ಬಂದು ಅವನು ಅದನ್ನು ಏನೂ ಅಂದ್ಕೊಳ್ಳೋದೇ ಇಲ್ಲ, ಪಾಪ ಅಂತ ಅಂದ್ಕೊಳ್ಳೋದಿಲ್ಲ. ಲಂಚ ತಿಂತಾ ಇರ್ತಾನೆ. ಲಂಚ ತಗೊಂಡು ಬಂದು ಹಬ್ಬ ಇವತ್ತು ಅದೃಷ್ಟ, ನನಗೆ ಇವತ್ತು ಇಷ್ಟೊಂದು ಲಂಚ ಸಿಕ್ಕಿದೆ ಅಂದ್ಕೋತಾನೆ. ಆತನಿಗೆ ಅವನಿಗೆ ದುಡ್ಡು ಸಿಕ್ಕಿತ್ತು ಅಂತಂದರೆ ಅದು ಪುಣ್ಯ. ಕೊಟ್ಟಿರೋನು ಎಂಥ ಕರ್ಮ ಮಾಡಿದೆ, ಇವ್ರಿಗೆಲ್ಲ ತಿನ್ನಿಸ್ಬೇಕಲ್ಲಪ್ಪ ಬಿಟ್ಟಿಯಾಗಿ ಅಂತ, ಇದು ಕರ್ಮ. ನೋಡಿ, ಹಾಸ್ಪಿಟ್ಲಿಗೆ ಕೆಲವೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಏನಾಗುತ್ತೆ ಅಂತಂದರೆ, ಒಬ್ಬರು ಇದೇ ಥರ ಒಂದು ಪೈಲ್ಸ್ ಆಪ್ರೇಷನ್ ಮಾಡಿಸ್ಕೋಬೇಕಾಗಿತ್ತು. ಈ ಪೈಲ್ಸ್ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಅಂದಾಗ ಹೊರಗಡೆ ಪ್ರೈವೇಟಲ್ಲಿ ಕೇಳಿದ್ರು. ಕಡಿಮೆ ಅಂತಂದರೂ ಕೂಡ ಒಂದು 80,000 ರೂಪಾಯಿವರೆಗೂ ಆಗುತ್ತೆ. 4 ದಿನ ಅಡ್ಮಿಟ್ ಆಗಬೇಕು, ಹಂಗಾಗಬೇಕು, ಇದಾಗಬೇಕು, ಒಂದು 80,000 ರುಪೀಸ್ವರೆಗೂ ನಿಮಗೆ ಆಗುತ್ತೆ ಅಂತೇಳಿ. ಇವರು ಮಿಡಲ್ ಕ್ಲಾಸವರು. ಸೊ ಏನು ಮಾಡ್ತು ಅಂತಂದರೆ, ಆಯಿತು ಅದೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫ್ರೀ. ಇವರು 80,000 ರೂಪಾಯಿ ಇಲ್ಲ, ಅದನ್ನು ಸಾಲ ಮಾಡಿಕೊಂಡು ತೊಗೊಂಡು ಬಂದು ಆಪ್ರೇಷನ್ ಮಾಡಿಸ್ಕೋಬೇಕು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಲ್ಲ. ಯಾರೋ ಹೇಳ್ಬಿಟ್ಟೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸರಿಯಾಗಿ ನೋಡಲ್ಲ, ಹೆಂಗಂದ್ರೆ ಹಂಗೆ ಮಾಡಿಬಿಡ್ತಾರೆ, ಏನು ಮಾಡೋದು ಅಂತ. ಬಟ್ ಇವರು 80,000 ರೂಪಾಯಿ ನೀವು ಏನಾದ್ರು ಸಾಲ ಮಾಡ್ತು ಅಂದರೆ 2 ವರ್ಷ ತೀರ್ಸೋಕ್ಕಾಗಲ್ಲ, ಏನು ಮಾಡಬೇಕು ಅಂತ. ನೋಡಿ, ಇದು ಯಾವುದು ಅಲ್ಲಿ. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರಂತೆ. ಕೊನೆಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲಿ ಡಾಕ್ಟ್ರು ಕೇಳಿದ್ರೆ, ಎಷ್ಟು ಕೊಡ್ತೀರಾ, ನೀವು ನೀಟಾಗಿ ಆಪ್ರೇಷನ್ ಮಾಡಿಕೊಡ್ತೀನಿ, ಎಷ್ಟು ಕೊಡ್ತೀರಾ ಅಂತ. ರೂಲ್ಸ್ ಪ್ರಕಾರ ತೊಗೊಳೋಗೆ ಇಲ್ಲ ಅಲ್ವಾ, ಬಟ್ ಎಷ್ಟು ಕೊಡ್ತೀರಾ ಅಂತ ಕೇಳಿದ್ದಾರೆ. ಇವರು ಇಲ್ಲ ನಾನು ಕೊಡಲ್ಲ ಅಂತಂದರೆ ಏನು ಮಾಡಿಬಿಡ್ತಾರೆ, ಆಯಿತು ಕೊಡಬೇಡಿ, ಏನು ಬೇಡ ಬಿಡಿ ಅಂತ ಅಂದ್ಬಿಟ್ಟು ಸರಿಯಾಗಿ ಆಪ್ರೇಷನ್ನು ಮಾಡೋದಿಲ್ಲ. ಸರಿಯಾಗಿ ಆಪ್ರೇಷನ್ ಮಾಡಿಲ್ಲ. ಅಲ್ಲೂ ಹೋದರೆ 80,000 ರೂಪಾಯಿ. ಅಲ್ಲೂ ಇಲ್ಲ, ಇಲ್ಲೂ ಕೊಡಲ್ಲ. ಮಾಡ್ತಾರೆ ಆಪ್ರೇಷನ್ನು, ಯಾರೂ ಇಲ್ಲ ಅಂತ ಅನ್ನಲ್ಲ, ಚೆನ್ನಾಗಿ ಮಾಡ್ತಾರೆ. ನೀವು ಏನೇ ನೋಡಿ ಆಪ್ರೇಷನ್ ಮಾಡಿಬಿಟ್ಟು ಸರಿಯಾಗಿ ಮಾಡ್ದೇನೆ ಈ ಯಾರೇ ಒಂದು ಇದು ಮಾಡ್ತು ಅಂತಂದ್ರೆ, ನಾವು ಕರೆಕ್ಟಾಗಿ ಮಾಡಿದ್ದೀವಿ, ಅದು ಸರಿಯಾಗಿ ಹೀಲ್ ಆಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಅನ್ನುವಂಥ ಒಂದು ಮಾತುಗಳು ಕೇಳಿಬರುತ್ತೆ ಅಲ್ವಾ. ಯಾರು ಈವನ್ನು ಜಡ್ಜು ಕೂಡ ಇದು ಕರೆಕ್ಟಾಗಿ ಆಪ್ರೇಷನ್ ಮಾಡಿ, ನೀವು ವೈದ್ಯಕೀಯ ವೃತ್ತಿಯಲ್ಲಿ ನೀವು ಸರಿಯಾಗಿ ಮಾಡಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಪ್ರೂವ್ ಮಾಡೋಕ್ಕೆ ಆಗಲ್ಲ. ನೀವು ಬೇರೆ ಏನು ಬೇಕಾದ್ರೂ ನೀವು ಪ್ರೂವ್ ಮಾಡಿಬಿಡ್ಬೋದು. ಇಲ್ಲ ಸ್ವಾಮಿ ನಾವು ಕರೆಕ್ಟಾಗೇ ಮಾಡಿದ್ದೀವಿ, ಬೇಕಾದ್ರೆ ನೋಡಿ, ಬೇಕಾದ್ರೆ ಕರೆಕ್ಟಾಗಿ ಮಾಡಿದ್ದೀವಿ, ಅದು ಹೀಲಾಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತೆ ಅಂತ ಸುಪ್ರೀಂ ಅವರು ಡೈರೆಕ್ಟಾಗಿ ವಾದ ಮಾಡ್ಬೋದು ಕೋರ್ಟಲ್ಲೂ ಕೂಡ. ಇಲ್ಲ ನೀವು ಸರಿಯಾಗಿ ಮಾಡಿಲ್ಲ, ನೀವು ತಪ್ಪು ಮಾಡಿದ್ದೀರಾ ಅಂತ. ಇಲ್ಲ ಸ್ವಾಮಿ ಅದು ಅಚಾನಕ್ಕಾಗದ, ಅವ್ರ ರೂಲ್ಸ್ ಇದೆ, ಅವ್ರು ಏನು ತಪ್ಪು ಮಾಡಿದ್ರು ಕೂಡ ನಡೆಯುತ್ತೆ ಆ ಥರ. ಇವರು ಅತ್ತ ದರಿ ಇತ್ತ ಪುಲಿ, ಇಲ್ಲಿ ಕೊಡೋಂಗಿಲ್ಲ. ನೀವಾಗಿದ್ರೆ ಏನು ಮಾಡ್ತಿದ್ದೀರಿ, ನಿಮ್ಮ ಹತ್ರ ದುಡ್ಡಿಲ್ಲ ಮುಗಿದತ್ತಲ್ಲ, ಏನು ಮಾಡಿ, ಬಟ್ ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು, ಅಷ್ಟು ನೋವು ಅಷ್ಟು ಉರಿ, ಪೈಲ್ಸ್ ಆಪ್ರೇಷನ್. ಏನು ಮಾಡ್ತಿದ್ದೀರಿ ನೀವು, ಬುದ್ಧಿವಂತರಾದಂಥವ್ರು ಯಾವುದು ಸರಿ ಯಾವುದು ತಪ್ಪು ಅಂತ ನೋಡಿ. ಅಲ್ಲೋದ್ರೆ 80,000 ರೂಪಾಯಿ ಖರ್ಚಾಗುತ್ತೆ, ಇನ್ನೂ ಎಕ್ಸ್ಟ್ರಾ ಮೆಡಿಸನ್ 1,00,000 ರೂಪಾಯಿವರೆಗೂ ಖರ್ಚಾಗುತ್ತೆ. ಇಲ್ಲಿ ಅವ್ರು ಏನು ಮಾಡೋದು, ಬುದ್ಧಿ ಉಪಯೋಗಿಸಿ ಡಾಕ್ಟ್ರ್ ಹತ್ರ ಹೋಗಿ ಮಾತಾಡ್ತಾರೆ.
ಡಾಕ್ಟರ್ ನನಗೆ ನೀವು ಚೆನ್ನಾಗಿ ಮಾಡಿಕೊಡಿ, ತೊಗೊಳ್ಳಿ ಒಂದು 3,000 ಇನ್ನೂ ಒಂದು 2,000 ತೊಗೊಳ್ಳಿ, 4,000 ತೊಗೊಳ್ಳಿ, ನನಗೆ ಚೆನ್ನಾಗಿ ಮಾಡಿಕೊಡಿ ಅಂದ್ಬಿಟ್ಟು ದುಡ್ಡು ಕೊಟ್ಟರು. ಅವ್ರು ಫುಲ್ಲು ಖುಷಿ ಆಗ್ಬಿಟ್ರು. ನಾನು ಹೇಳಿದ್ದು ಯಾವುದು ಸರಿ ಯಾವುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಮತ್ತು ಅವ್ರವ್ರ ವಿವೇಚನೆ ಇದೆ. ಇವರು ದುಡ್ಡಿಲ್ಲ ಇಲ್ಲ ಅಂತಂದರೆ ಸರಿಯಾಗಿ ಮಾಡಲ್ಲ, ಗೊತ್ತಲ್ಲ, ಬುದ್ಧಿ ಉಪಯೋಗಿಸಿ. ಇಲ್ಲ ಅಂತಂದರೆ ಇವನು ನೀವು ಅವಾಜ್ ಹಾಕ್ಬಿಡು, ನೀನು ಸರಿಯಾಗಿ ಮಾಡು ಹಂಗೆ ಹಿಂಗೆ ಅಂತ ಅಂದರೆ ಕೇರ್ಲೆಸ್ ಮಾಡೋದು. ಯಾವುದೇ ಆಗಲಿ ಮನಃಪೂರ್ವಕವಾಗಿ ಯಾವುದೇ ಡಾಕ್ಟ್ರ್ ಆಗಲಿ ಅದು ಕೈ ಇಟ್ಟರೆ ಅದು ಗುಣ ಆಗುತ್ತೆ. ಬೈಕೊಂಡು ಅವನು ಎಷ್ಟೇ ಎಕ್ಸ್ಪರ್ಟ್ ಡಾಕ್ಟ್ರ್ ಆಗಲಿ ಕರೆಕ್ಟಾಗಿ ಪ್ರೊಸೀಜರ್ ಫಾಲೋ ಮಾಡ್ತು ಅಂತಂದರೆ ಆ ಆಪ್ರೇಷನ್ನು ಸಕ್ಸಸ್ ಆಗೋದಿಲ್ಲ. ಸ್ಯಾಟಿಸ್ಫಿಕೇಷನ್ ಅನ್ನೋದಿರಬೇಕು ಮಾಡೋಂಥ ವ್ಯಕ್ತಿಗೆ. ನೀವು ಅಡುಗೆ ಮಾಡೋಂಥವ್ರು ಬೈಕೊಂಡು ಮಾಡಿದ್ರೆ ಅಡುಗೆ ಚೆನ್ನಾಗೇ ಆಗೋಲ್ಲ. ಮತ್ತು ಖುಷಿಯಾಗಿ ಮಾಡಲಿ. ನಾನು ಅಷ್ಟೇ ಎಲ್ಲ ನಾನೇನು ಮಾಡ್ತೀನಿ ಅಂತಂದರೆ ಡ್ರೈವರು ಒಂದು ಆಧ್ಯಾತ್ಮ ಪಯಣಕ್ಕೆ ಹೋದಾಗ ಫಸ್ಟು ನೋಡಪ್ಪ ನೀನೇ ಸಾರಥಿ, ನಮ್ಮ ಎಲ್ಲ ಜೀವಗಳು ನಮ್ಮ ಆರೋಗ್ಯ ಎಲ್ಲವೂ ಕೂಡ ನಿನ್ನ ಕೈಯಲ್ಲಿ, ನನ್ನ ಸಂತೋಷ ಎಲ್ಲ ಕೂಡ ನಿನ್ನ ಕೈಯಲ್ಲಿದೆ ಅಂತ ಕರೆದು ನನಗೆ ಬಾಳೆಹಣ್ಣು ಮತ್ತು ವೀಳ್ಯದೆಲೆ ಮತ್ತು ಅಡಿಕೆ ಮತ್ತು 100-200 ಎಷ್ಟೋ ದಕ್ಷಿಣೆ ಇಟ್ಟು ಫಸ್ಟು ಅವ್ನ ಕೈ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ನಂತರ ಗಾಡಿ ಎತ್ತು. ತುಂಬ ಚೆನ್ನಾಗಾಯಿತು ಆಧ್ಯಾತ್ಮದ ಪಯಣ ಅದಲ್ಲ. ಆ ರೀತಿ ಯಾರಿಗೇ ಆಗಲಿ ಗೊತ್ತಾ, ರಿವಾರ್ಡ್ ಅನ್ನೋದಿತ್ತು ಅಂತ ಚೆನ್ನಾಗಿ ಮಾಡ್ತಾರೆ. ಇವ್ರೇನು ಮಾಡೋದು, ಬುದ್ಧಿ ಉಪಯೋಗಿಸಿ ಡಾಕ್ಟ್ರಿಗೆ ಓದ್ಬಿಟ್ಟು 3,000-4,000 ಕೊಟ್ಟರು. ಆಮೇಲೆ ನರ್ಸ್ಗಳಿಗೆಲ್ಲ ಅಲ್ಲಿದೆಲ್ಲ ನೋಡಮ್ಮ ಚೆನ್ನಾಗಿ ನೋಡ್ಕೊಳ್ಳಮ್ಮ ನೀನು ಅಂದ್ಬಿಟ್ಟು ಎಲ್ಲರಿಗೂ 100 ರೂಪಾಯಿ ಕೊಟ್ಬಿಟ್ಟು. ಮತ್ತೆಲ್ಲ ನರ್ಸ್ಗಳು ಬರೋದು ಎಲ್ಲ ಇದು ಮಾಡೋದು, ಚೆನ್ನಾಗಿ ನೋಡ್ಕೊಳ್ಳೋವಂಥದ್ದು, ಅವ್ರಿಗೆಲ್ಲ ಫೆಸಿಲಿಟಿ ಕೊಡುವಂಥದ್ದು, ಕಸ ಗುಡಿಸೋರಿಗೆ ಅವರಿಗೆಲ್ಲ 50 ರೂಪಾಯಿ ಕೊಟ್ಟರು. ಎಲ್ಲ ಮಾಡೋದು ನೀಟಾಗಿ ಡಾಕ್ಟ್ರು ಆಪ್ರೇಷನ್ ಮಾಡಿದ್ರು. ಒಂದು 5-6 ಸಾವಿರ ರೂಪಾಯಲ್ಲಿ ಫಸ್ಟ್ ಕ್ಲಾಸಾಗಿ ಆಪ್ರೇಷನ್ ಆಯಿತು. ಚೆನ್ನಾಗಾದರೂ ಮನೆಗೆ ಬಂದರು. ಇವತ್ತುವರೆಗೂ ಅವ್ರಿಗೆ ಪೈಲ್ಸ್ದು ಪ್ರಾಬ್ಲಮ್ ಇಲ್ಲ. ಅಂದರೆ ಇಲ್ಲಿ ನಾನೇನು ಹೇಳ್ಕೊಡ್ತೀನಿ ಅಂತಂದರೆ 100 ರೂಪಾಯಿ ಬಿಸಾಕಬೇಕು, 1,000 ರೂಪಾಯಿ ಅಷ್ಟು ಲಾಭ. 10 ರೂಪಾಯಿ ಬಿಸಾಕಬೇಕು, 100 ರೂಪಾಯಿ. ಅಂದರೆ ನೀವೇನು ಮಾಡ್ತಾರೆ ಲಾಭ ಮಾಡ್ಕೊಳ್ಳಿ. ಯಾವುದು ಪಾಪ, ನೀವು ಲಂಚ ಕೊಡೋದು ಕೂಡ ಪಾಪನೇ. ನೀವು ಅದೇ ರೀತಿ ನೋಡೋದಾಯಿತು ಅಂತಂದರೆ ಬಟ್ ನಿಮ್ಮ ಕೆಲಸ ಆಗಬೇಕು, ಗೊತ್ತಲ್ಲ. ಇಲ್ಲ ಅಂತಂದರೆ ಏನು ಬೇಕಾಬಿಟ್ಟು ಮಾಡ್ತಾರೆ, ರೂಲ್ಸ್ ಪ್ರಕಾರನೇ ಮಾಡ್ತಾರೆ ಬೇಕಾಬಿಟ್ಟು. ಹಾಗೆ ಇವರು 5-6 ಸಾವಿರ ರೂಪಾಯಿ ಖರ್ಚು ಮಾಡಿ 80,000 ರೂಪಾಯಿ ಅಷ್ಟು ಉಳಿಸಿದ್ರು. ಅಲ್ಲಿ ಏನು ಫೆಸಿಲಿಟಿ ಸಿಗ್ತಾಯಿತ್ತು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಅದೇ ಸಿಕ್ತು. ರೂಲ್ಸ್ ಪ್ರಕಾರ ಮಾಡೋಂಗಿಲ್ಲ, ಆದರೆ ಇವರು ಅದನ್ನು ಕೊಟ್ಟರು. ಡಾಕ್ಟರ್ ಚೆನ್ನಾಗಿ ತೊಗೊಳ್ಳಿ ಡಾಕ್ಟ್ರೆ, ನೀವು ವೈದ್ಯೋ ನಾರಾಯಣ ಹರಿ, ಇದನ್ನು ಲಂಚ ಅಂತ ತಿಳ್ಕೊಬೇಡಿ, ನೀವು ಖುಷಿ ಅಂತ ತಿಳ್ಕೊಳ್ಳಿ, ನೀವು ನನಗೆ ಚೆನ್ನಾಗಿ ಮಾಡಿ ಆಪ್ರೇಷನ್ ಅಂದ್ಬಿಟ್ಟು ಕೈಗೆ ದುಡ್ಡು ಕೊಟ್ಬಿಟ್ಟು ಕೈ ಮುಗಿದ್ಬಿಟ್ರು ಅದಲ್ಲ. ಸೊ ಹಾಗಾಗಿ ಯಾವುದೂ ಪಾಪ, ಈ ಪಾಪ ಪುಣ್ಯಗಳು ಎಲ್ಲವೂ ಕೂಡ ಸಮಾಜದ ಕಟ್ಟುಪಾಡುಗಳು, ಗೊತ್ತಾಯ್ತಲ್ಲ. ಯಾವುದು ಪಾಪ ಯಾವುದು ಪುಣ್ಯ ಅಂತ ನೀವು ಲೆಕ್ಕ ಹಾಕೋಕ್ಕಿಂತ ಯಾವುದು ನಿಮಗೆ ಅನುಕೂಲ ಆಗುತ್ತೆ ಅದನ್ನು ನೀವು ನೋಡ್ಕೋಬೇಕು. ನಿಮಗೆ ಅದು ಪಾಪ ಅನಿಸಿದ್ರೆ ಅದು ಕೆಟ್ಟದೇನೆ, ಮತ್ತೆಲ್ಲ ನಿಮಗೆ ಅದು ಪುಣ್ಯ ಅನಿಸಿದ್ರೆ ಅದು ಪುಣ್ಯವೇ, ಗೊತ್ತಲ್ಲ. ಲಂಚ ತಗೊಳ್ಳೋವಂಥವ್ನಿಗೆ ಅವ್ನು ಪಾಪ ಅನಿಸಿದ್ರೆ ಅದು ಪಾಪನೇ. ಹಂಗಂದ್ರೆ ಅವ್ನಿಗೆ ಪುಣ್ಯ ಅಂದ ತಕ್ಷಣ ಪುಣ್ಯ ಆಗಿಬಿಡುತ್ತಾ? ಸಮಾಜದ ಕಣ್ಣಿಗೆ ಪುಣ್ಯ, ಅದೇ ಅವನ ಮನಸ್ಸಲ್ಲಿ ಅದು ಪಾಪ, ಸಮಾಜದ ಕಣ್ಣಲ್ಲಿ ಅದು ಮನಸ್ಸಲ್ಲಿ ಪುಣ್ಯ. ಇವತ್ತು ಪುಣ್ಯ, ಇವತ್ತು ಎಷ್ಟು ದುಡ್ಡು ಸಿಕ್ಬಿಡ್ತು ಲಂಚ ಅದರಲ್ಲಿ ಅಂತಾನೆ. ಸೊ ಇದೆಲ್ಲವೂ ಕೂಡ ಅವರವರ ಒಂದು ಪಾಪ ಪುಣ್ಯ ಅನ್ನೋಂಥದ್ದು ಅವರವರ ಒಂದು ಮನಸ್ಥಿತಿಯ ಮೇಲೆ ಡಿಪೆಂಡ್ ಆಗಿರುತ್ತದೆ. ಯಾವುದು ಪಾಪ ಯಾವುದು ಪುಣ್ಯ ಅಂತ ನಾವು ಕನ್ಸಿಡರು ಮಾಡೋದಕ್ಕೆ ಆಗೋದಿಲ್ಲ, ಗೊತ್ತಲ್ಲ. ನಾವೆಲ್ಲ ಏನು ಮಾಡಬೇಕು, ರೂಲ್ಸನ್ನು ಫಾಲೋ ಮಾಡಬೇಕು, ಗೊತ್ತಲ್ಲ. ರೂಲ್ಸನ್ನು ಇದು ಅಂದರೆ ರೂಲ್ಸನ್ನು ಫಾಲೋ ಮಾಡ್ತೀನಿ, ಈ ಥರ ವಿಚಾರಗಳು. ಲಂಚ ಒಂದೇ ಅಂತ ಅಲ್ಲ. ಇವಾಗ ಎಕ್ಸಾಂಪಲು, ನೀವು ಯಾವುದೋ ಒಂದು ಮನೆಗೆ ಏನೋ ಒಂದು ಮಳೆ ಓಡಿಸ್ತೀರ, ಅವನು ಎಷ್ಟು ಇರುತ್ತೆ ಚಾರ್ಜರ್ಸು ಅಂತಂದರೆ ಒಂದು ದಿನದ ಕೂಲಿ ಅಂತಂದರೆ ಬರೀ ಒಬ್ಬರು ಮನೆಗೆ ಹೋದ ವ್ಯಕ್ತಿ ಒಂದು 10 ಮಳೆ ಹೊಡ್ಕೊಟ್ಟ, ಅವನು 1 ಅವರ್ ಕೆಲಸ ಆಯಿತು ಅಷ್ಟೇ. ಒಬ್ಬರು ಕಾರ್ಪೆಂಟ್ರು, ಎಲ್ಲ ಕಾರ್ಪೆಂಟ್ರು ಹಂಗಿರಲ್ಲ. ಎಷ್ಟು ಚಾರ್ಜ್ ಮಾಡ್ಬೋದು? ಅರ್ಧ ಗಂಟೆ ಅಂದರೆ 500 ರೂಪಾಯಿ ಚಾರ್ಜ್ ಮಾಡ್ಬೋದು. ಒಂದು ದಿನದ ಕೂಲಿನೇ ಚಾರ್ಜ್ ಮಾಡೋದು 1,000 ರೂಪಾಯಿ. ಆತ 10 ಮಳೆ ಹೊಡ್ಕೊಟ್ಟು 1 ಅವರ್ ಕೆಲಸ ಮಾಡೋದಕ್ಕೆ 4,500 ತೊಗೊಂಡಿದ್ದಾನೆ. ಕೇಳಿದೆ, ಇಲ್ಲ 4,500 ಏನಕ್ಕೆ ಅಂದರೆ, ಇಲ್ಲ ಕೊಡಿ, ನಾನು ಹಂಗೇನೆ ನಾನೆಲ್ಲ ಎಷ್ಟು ದೂರದಿಂದ ಬಂದಿದ್ದೀನಿ ಗೊತ್ತಾ, ಎಷ್ಟು ದೂರದಿಂದ ನಾನು ಕ್ಯಾಬ್ ಮಾಡ್ಕೊಂಡು ಬಂದಿದ್ದೀನಿ. ಪಾಪ ಇವ್ರು ಏನು ನೋಡಿದ್ರು ಸ್ವಲ್ಪ ಶ್ರೀಮಂತ ಥರ ಇತ್ತು ಅಂತಂದರು, ಅವ್ರು ಜಗಳ ಮಾಡ್ತಾರೆ. ಏನು ತಗೋ, ಒಂದು ದಿನದ ಕೂಲಿ ತಗೋ, 1,000 ರೂಪಾಯಿ ತಗೋ, ಇನ್ನೂ ಒಂದು 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ನೀವು ಫೋನ್ ಮಾಡಿದ್ರಿ, ನನ್ನ ಕೆಲಸ ಹೋಯ್ತು ಅಲ್ಲಿ,
ನೀವು ಕೊಡಬೇಕಾಗಿತ್ತು, ಮೊದಲೇ ನೀವು ಕೇಳಬೇಕಾಗಿತ್ತು. ಅವ್ರೇನು ಅಂದ್ಕೊಂಡ್ರು, ಹಬ್ಬ ಒಂದು 500 ರೂಪಾಯಿ ಇರುತ್ತೆ, 1000 ಒಂದು ದಿನದ ಕೂಲಿ ಇರುತ್ತೆ, ಒಬ್ಬನೇ ಬಂದಿದ್ದು 4,500 ಕೊಡಿ. ಆಮೇಲೆ ಎಲ್ಲ ಜಗಳ ಮಾಡಿ 3,000 ರೂಪಾಯಿ ಇಸ್ಕೊಂಡದು ಬರೀ 1 ಅವರ್ ಕೆಲಸಕ್ಕೆ. ಇದು ಪಾಪನ ಪುಣ್ಯನ? ಇವ್ರ ಪ್ರಕಾರ ಕೊಟ್ಟಿರೋ ಮಳೆ ಹೊಡೆದಿರೋಂಥ ಪ್ರಕಾರ ಅದು ಪುಣ್ಯ. ನೋಡ್ದಾನ ಒಂದು ಅವಾಜ್ ಹಾಕಿದ್ದಕ್ಕೆ ನನಗೆ ಸಿಕ್ಬಿಡ್ತು ಅಂತ. ಅವನು ಇದರಲ್ಲಿ ಅಂದರೆ ಇವ್ರು ಇದರಲ್ಲಿ ನೋಡಿ ಎಂಥ ಪಾಪ ಮಾಡಿದ್ದಾನೆ ಅಂತ. ಅಂದರೆ ಈ ಪಾಪ ಪುಣ್ಯ ಎಲ್ಲ ಅವರವರೊಂದು ಮನಸ್ಥಿತಿಯ ಮೇಲೆ ಹೋಗುತ್ತದೆ. ನಿಮಗೆ ಅದು ತಪ್ಪು ಅನಿಸೋದೆ ತಪ್ಪು, ಅವನ ಮನಸ್ಸಲ್ಲಿ ಅದು ಸರಿ ಅನಿಸೋದೆ ಅದು ಸರಿ ಅವನಿಗೆ. ಸೊ ಇದು ಯಾವುದು ಸರಿ ಯಾವುದು ತಪ್ಪು ಅಂತ ನೀವು ನಿರ್ಧಾರ ಮಾಡ್ತು ಅಂತಂದರೆ ಪಾಪ ಪುಣ್ಯದ ಫಲವನ್ನು ನೀವು ಅನುಭವಿಸ್ತೀರ, ಪಾಪದ ಫಲವನ್ನು ನೀವು ಅನುಭವಿಸ್ತೀರ. ಆಯ್ತಲ್ಲ? ಪಾಪ ಪುಣ್ಯ ಅಂತ ನರಕನ ಸ್ವರ್ಗನ ಅನ್ನೋಂಥದ್ದು ನಿಮಗೆ ಡಿಸೈಡ್ ಆಗುತ್ತೆ. ಅದಕ್ಕೆ ಯಾವುದು ಸರಿ ಯಾವುದು ತಪ್ಪು ಅನ್ನೋಂಥದ್ದನ್ನು ನೀವೇ ಡಿಸೈಡ್ ಮಾಡಿ. ಅವರ ಮನಸ್ಸಿಗೆ ಸರಿ ಅನ್ಸುತ್ತೆ ಅದು ಸರಿ, ಅವರ ಮನಸ್ಸಿಗೆ ತಪ್ಪು ಅನ್ಸುತ್ತೆ ತಪ್ಪು. ನಿಮಗೆ ತಪ್ಪು ಅನ್ನಿಸ್ತಾ ಅದನ್ನು ಬಿಟ್ಬಿಡಿ, ನಿಮಗೆ ಸರಿ ಅನ್ನಿಸ್ತಾ ಅದನ್ನು ಮಾಡಿ. ಹಂಗನ್ ಮಾಡಿ ನೀವು ಕಳ್ತನ ಮಾಡಿ ಸುಳ್ಳು ಹೇಳಿ ಮೋಸ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಗೊತ್ತಿಲ್ಲ. ಈ ಮಕ್ಳಿಗೆ ಹೊಡೆದೇ ರೂಲ್ಸ್ ಪ್ರಕಾರ ಮಕ್ಳಿಗೆ ಹೊಡಿಬಾರ್ದು. ಅದು ಸ್ಕೂಲಲ್ಲಿ ಟೀಚರ್ಸ್ ಹೊಡಿತಾರೆ, ಅದು ಪಾಪನೇ. ರೂಲ್ಸ್ ಪ್ರಕಾರ ಏನೋ RTI ರೂಲ್ಸ್ ಪ್ರಕಾರ ಹೊಡಿಬಾರ್ದು ಮಕ್ಕಳಿಗೆ, ಯಾವುದೇ ಕಾರಣಕ್ಕೂ ಮುಟ್ಟಂಗಿಲ್ಲ. ಅದರ ಸ್ಕೇಲ್ ಹೆಂಗೆ ಜೋರಾಗಿ ಬಡ್ ಬದ್ದು ಎದುರಿಸಂಗಿಲ್ಲ, ಕಣ್ಣನ್ನು ಹಿಂಗೆ ದುಡ್ಡು ಕೊಟ್ಕೊಂಡು ಹಿಂಗೆ ನೋಡೋಂಗಿಲ್ಲ. ಇದೆಲ್ಲವೂ ಕೂಡ ಪಾಪನೇ ಅಲ್ವಾ, ಅದು ರೂಲ್ಸ್ ಪ್ರಕಾರ. ಆದರೆ ಎಷ್ಟೊಂದು ಜನ ಮಕ್ಕಳು ಬುದ್ಧಿ ಕಲೀಲಿ ಅಂತ ಹೊಡಿತಾರೆ, ಇದು ಪುಣ್ಯ. ಎಕ್ಸಾಂಪಲ್, ಇವಾಗ ಡಾಕ್ಟ್ರು ಯಾರು ನಿಮ್ಗೊಂದು ಚೂರು ಕೈಗೆ ನೋವು ಮಾಡ್ತು ಅಂತಂದರೆ ನೀವು ಕಂಪ್ಲೇಂಟ್ ಕೊಡ್ತೀರ. ಅದೇ ಡಾಕ್ಟ್ರು ಏನು ಮಾಡ್ತಾರೆ, ಆಪ್ರೇಷನ್ ಮಾಡ್ತಾರೆ, ಕುಯ್ತಾರೆ ಚಾಕು ತೊಗೊಂಡು, ಅದು ಕೂಡ ಪಾಪನೇ ತಾನೆ. ಅಂದರೆ ಯಾವುದು ಸರಿ ಯಾವುದು ಥರ ಅದು ಉದ್ದೇಶದ ಮೂಲಕ ನೋಡಿ ಅದು ಪಾಪ ಪುಣ್ಯನ ಡಿಸೈಡ್ ಮಾಡಬೇಕು. ಮಕ್ಕಳು ಹೊಡೆದು ಅವ್ನು ಬುದ್ಧಿ ಕಲ್ತ್ಬಿಡ್ತು ಅಂತಂದರೆ ಅದು ಪುಣ್ಯ. ಅಕಸ್ಮಾತ್ ಅವ್ನು ಬುದ್ಧಿ ಕಲೀಲಿಲ್ಲ ಅಂತ ಅವ್ನು ಹೊಡಿತು, ಅವ್ನು ನೋವಾಯಿತು, ಅವ್ನು ರಕ್ತ ಬಂತು ಅಂದರೆ ಅದು ಪಾಪ, ಗೊತ್ತಲ್ಲ. ಹಾಗಾಗಿ ಡಾಕ್ಟ್ರೂ ಅಷ್ಟೇ, ಪೊಲೀಸವರು ಲಾಠಿ ತೊಗೊಂಡು ಹೊಡಿತಾರೆ. ಆ್ಯಕ್ಚುಲಿ ಒಬ್ರಿಗೂ ಕೂಡ ಹೊಡೆಯಂಗಿಲ್ಲ, ಅದು ಪಾಪನೇ. ಅದು ಲಾಠಿ ತೊಗೊಂಡು ಸಾವಿರಾರು ಜನ ಗಲಾಟೆ ಮಾಡೋಕ್ಕೆ ಬಂತು ಅಂತ ಹೊಡಿತಾರೆ, ಅದು ಪಾಪನೇ ತಾನೇ ಅದು. ಆದರೆ ಉದ್ದೇಶದ ಮೇಲೆ ಪಾಪ ಪುಣ್ಯ ಅನ್ನೋಂಥದ್ದು ಡಿಸೈಡ್ ಆಗುತ್ತೆ. ಇದ್ರ ಪಾಪ ಪುಣ್ಯದ ಬಗ್ಗೆ ನೀವು ತಿಳ್ಕೊಬಿಡ್ತು ಅಂದರೆ ಅದ್ಭುತವಾದ ಜೀವನದಲ್ಲಿ ಬದಲಾವಣೆ ಆಗ್ಬೋದು. ನೀವು ಶಿಬಿರದಲ್ಲಿ ಬನ್ನಿ, ನಾನು ತಿಳಿಸ್ಕೊಡ್ತೀನಿ. ಇದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಾರೆ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡ್ತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೂ ಕೂಡ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ, ಗೊತ್ತಲ್ಲ. ಇನ್ನು ಕೆಲವರು, ಗುರುಗಳೇ ನನಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಅದು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಬಿಟ್ಟಿದ್ದೀನಿ ಗುರುಗಳೇ, ನಂಗೆ ಒಂದು 40,000 ರೂಪಾಯಿ ಇನ್ಕಮ್ ಬರ್ತಾಯಿದೆ, ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ, ನಾನು ಸಾಲನೂ ಏನೂ ಮಾಡ್ಕೊಂಡಿಲ್ಲ ಕೆಲವೊಂದರ ಜನ ಇಲ್ಲ. ಆದರೆ ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ ಗುರುಗಳೇ, ದುಡ್ಡಿಲ್ಲ ಅಂತ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ. ಮತ್ತು ಮಕ್ಕಳು MBA ಆಳು ಮುಳು ಏನೇನೋ ಮಾಡಬೇಕು ಅಂತಾರೆ, ಹೈಯರ್ ಎಜುಕೇಷನು 8-10 ಲಕ್ಷ ಖರ್ಚಾಗುತ್ತೆ, ಅದಿಲ್ಲ ಗುರುಗಳೇ, ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಅಂತ. ಇನ್ನು ಕೆಲವರು, ಗುರುಗಳೇ ನಾವು ಮಕ್ಕಳಿಗೆ ಮದುವೆ ಮಾಡೋಕೆ ಒಂದು 15-20 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ನಿಲ್ಲಿಸ್ಬಿಟ್ಟಿದ್ದೀನಿ ಗುರುಗಳೇ, ಯಾವುದಾದ್ರು ಗಂಡು ಒಳ್ಳೊಳ್ಳೆ ಗಂಡು ಬರ್ತಾಯಿದೆ, ಆಗ್ತಾಯಿಲ್ಲ ಅಂತ. ಇನ್ನು ಕೆಲವರು, ಗುರುಗಳೇ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡಿಲ್ಲ. ಇನ್ನು ಕೆಲವರು, ಗುರುಗಳೇ ನಾನು ಎಲ್ಲ ದುಡಿತಾ ಇದ್ದೀನಿ, ಊಟ ತಿಂಡಿ ಬಟ್ಟೆಗೆ ಅಂತಂದರೆ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸು ಒಡವೆಗಳು ಮಾಡಿಸ್ಕೋತಾರೆ, ಕಾರಲ್ಲಿ ಓಡಾಡ್ತಾರೆ, ಫಾರಿನ್ ಟೂರ್ಗೆ ಹೋಗಿ ಬರ್ತಾರೆ, ನಮ್ಗೆ ಅದು ಯಾವುದೂ ಆಗ್ತಾನೇ ಇಲ್ಲ ಗುರುಗಳು, ಇದ್ದಂಗೆ ಇದ್ದೀವಿ ಗುರುಗಳೇ ಅಂತಾರೆ. ಅದಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಇಂಪ್ರೂವ್ಮೆಂಟ್ ಆಗೋದಕ್ಕೆ, ತುಂಬ ಚೆನ್ನಾಗಿ ದುಡ್ಡು ಬರೋದಕ್ಕೆ ಏಕೈಕ ರಾಮಬಾಣ ಒಂದು ಅಸ್ತ್ರ ಅಂತಂದರೆ, ಬ್ರಹ್ಮಾಸ್ತ್ರ ಅಂತಾರೆ, ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತದೆ ಅಲ್ಲ. ಒಂದು ತಿಳ್ಕೊಳ್ಳಿ, ಇದು ಎಂತಂದರೆ ಕೊರೆಯಲ್ಲಿ ಕಳಿಸೋದಕ್ಕಾಗದ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ, ಒಳ್ಳೆ ವ್ಯಕ್ತಿಗಳಾಗಿರಬೇಕು ಅವರು, ಗೊತ್ತಲ್ಲ. ಯಾರು ಕೆಟ್ಟ ವ್ಯಕ್ತಿಗಳು, ಯಾರೋ ಬೆಂಗಳೂರು ಕಡೆ ಬರ್ತಾರೆ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ತರಿಸ್ಬಿಡೋದಲ್ಲ, ಒಳ್ಳೆ ವ್ಯಕ್ತಿಗಳಾಗಿರಬೇಕು. ಯಾಕಂದರೆ ಒಂದಕ್ಕೊಂದು ಕೈ ಬದಲಾವಣೆ ಆಯಿತು ಅಂತಂದರೆ ಆ ಪವರ್ ಕಡಿಮೆ ಆಗ್ಬೋದು, ಗೊತ್ತಲ್ಲ. ಇನ್ನೊಂದು ಏನು ಅಂತಂದರೆ, ವಿಶೇಷವಾದಂಥ ಒಂದು ಇದು ಸೂಚನೆ ಏನು ಅಂತಂದರೆ, ಇದು ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ತೆಗೆದುಕೊಂಡೋಗಿ
ಭಾಳಷ್ಟು ಜನ ಗುರುಗಳೇ ನಿಮಗೆ ಏನೋ ಕೈಯಿಂದ ಕೊಟ್ಟರೆ ಅದು ಒಳ್ಳೆಯದಾಗುತ್ತೆ ಗುರುಗಳೇ, ನಿಮ್ಮ ಕೈ ಗುಣ ಗುರುಗಳೇ ಅಂತಾರೆ. ಅದೇನು ನಾನು ಭಗವಂತನಿಗೆ ಬಿಟ್ಟಂಥದ್ದು, ನಾನು ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಮಾಡಿ ಕೊಡುವಂಥದ್ದು, ಅದು ಒಳ್ಳೆಯದಾಗುತ್ತೆ. ಹಾಗಾಗಿ ನೇರವಾಗಿ ಖುದ್ದು ಭೇಟಿಯಾಗಿ ತೆಗೆದುಕೊಂಡೋಗಿ. ಒಂದು ತಿಳ್ಕೊಳ್ಳಿ, ಇದು ಕರ್ಮ ಕಳೆದಿದ್ದರೆ ಮಾತ್ರ ತೆಗೆದುಕೊಂಡು ಹೋಗೋಕ್ಕಾಗೋದು, ಎಲ್ಲರೂ ಅಷ್ಟು ಸುಲಭವಾಗಿ ತೊಗೊಂಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗಿತ್ಕ ವೆಜ್ಜು ನಾನ್ ವೆಜ್ಜು ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾರು ಇಡ್ಬೋದು, ಬೀರುನಲ್ಲಾರು ಕೂಡ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ಯಂತ್ರ ವರ್ಕ್ ಆಗುತ್ತೆ, ಅಷ್ಟು ಪವರ್ ಆಗುತ್ತೆ. ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳೋದಕ್ಕಾಗೋದು. ಮತ್ತು 100 ಅಲ್ಲ 200% ಬರ್ಕೊಡ್ತೀನಿ, ನಿಮ್ಮ ಕೆಲಸ ಹಾಗೇ ಆಗುತ್ತೆ. ಹಣಕಾಸು ಯಾವುದೋ ರೀತಿಯಿಂದ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿದೋಗ್ಬಿಟ್ಟಿರುತ್ತೆ, ಗೊತ್ತಲ್ಲ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ನೀವು ತೆಗೆದುಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿಯ ಒಂದು ಯಂತ್ರದ ವಿಚಾರ. ಭಾಳಷ್ಟು ಜನ ಇದು ವ್ಯಾಪಾರಿಗಳಿಗೆ ಒಂದು ವಿಶೇಷವಾದಂಥ ಒಂದು ತಂತ್ರ. ಭಾಳಷ್ಟು ಜನಕ್ಕೆ ವ್ಯಾಪಾರ ಸರಿಯಾಗಿ ಆಗ್ತಾಯಿರಲ್ಲ. ಅರ್ಧಂಬ 6 ತಿಂಗಳಾದರೂ ಕೂಡ ಸರಿಯಾಗಿ ವ್ಯಾಪಾರ ಆಗ್ತಾಯಿರಲ್ಲ. ಇವತ್ತು ಸರಿ ಹೋಗುತ್ತೆ, ಮತ್ತು ನಾಳೆ ಸರಿ ಹೋಗುತ್ತೆ, ನಾಳಿದ್ದು ಸರಿ ಹೋಗುತ್ತೆ, ಆಚೆ ನಾಳಿದ್ದು ಸರಿ ಹೋಗುತ್ತೆ, ಈ ತಿಂಗಳು ಸರಿ ಹೋಗುತ್ತೆ, ಮುಂದಿನ ತಿಂಗಳು ಸರಿ ಹೋಗುತ್ತೆ, ಈ ಥರ ಎಲೆಕ್ಷನ್ನು ಈ ಥರ ಏನೋ ರಜೆ ಬಂದುಬಿಡ್ತಿದ್ದು ಏನೋ ಒಂದು ಕುಂಟು ನೆಪಗಳನ್ನು ಹೇಳಿಕೊಂಡು ಏನು ಮಾಡ್ತಾಯಿರ್ತಾರೆ ಅಂತಂದರೆ ಇದನ್ನು ನಡೆಸ್ತಾ ಇರ್ತಾರೆ. ಅಂತಂದರೆ ಮುಂದೆ ಆಗ್ತಾಯಿರ್ತಾರೆ, ಆಗುವಂಥ ಒಂದು ವ್ಯಾಪಾರ ಸರಿಯಾಗಿ ಆಗ್ತಾಯಿಲ್ಲ ಅಂತ ಕೇರ್ಲೆಸ್ ಮಾಡಿರ್ತಾರೆ, ಮತ್ತು ಬಿಡು ಗೊತ್ತಾಗುತ್ತೆ ಅಂತ ಇರ್ತಾರೆ. ಬಟ್ 6 ತಿಂಗಳು ಆದರೂ ಕೂಡ ವ್ಯಾಪಾರ ಸರಿಯಾಗಿ ಆಗ್ತಾಯಿಲ್ಲ ಅಂತಂದರೆ ತುಂಬ ಗಂಭೀರವಾಗಿ ಒಂದು ವ್ಯಾಪಾರವನ್ನು ನೀವು ಗಣನೆಗೆ ತೆಗೆದುಕೊಳ್ಳಬೇಕು. ವ್ಯಾಪಾರ ಮಾಡೋಂಗಿಲ್ಲ ಅಂತಂದರೆ ತುಂಬ ಲಾಸ್ ಆಗಿಬಿಡುತ್ತೆ, ತುಂಬ ಪೆಟ್ಟು ಆಗುತ್ತದೆ. ಅದಕ್ಕೆ ಏನು ಮಾಡಬೇಕು ಅಂತ ನಾವು ನೋಡೋಣ, ಗೊತ್ತಲ್ಲ. ಯಾವ ತಂತ್ರವನ್ನು ಮಾಡ್ತು ಅಂತ ವ್ಯಾಪಾರಸ್ಥರಿಗೆ ತುಂಬ ಅದ್ಭುತವಾದಂಥ ತಂತ್ರ, ಅದನ್ನು ಮಾಡಬೇಕು. ಏನು ಅಂತ ನಾವು ನೋಡೋದಾದರೆ, ಅನ್ನವನ್ನು ತೆಗೆದುಕೊಳ್ಳಿ, ಬಿಸಿ ಅನ್ನವನ್ನು ತೆಗೆದುಕೊಂಡು ಅದಕ್ಕೆ ಕಲ್ಲುಪ್ಪನ್ನು ತಗೊಳ್ಳಿ. ಕಲ್ಲುಪ್ಪನ್ನು ಅನ್ನ ತಗೊಳ್ಳಿ, ಒಂದಷ್ಟು ಅನ್ನ ಮಾಡ್ಕೊಳ್ಳಿ. ಅನ್ನ ಮಾಡಿ 3 ಇಡಿಯಷ್ಟು ಅನ್ನ ತೆಗೆದುಕೊಳ್ಳಿ. ಅದನ್ನು ಕಲ್ಲುಪ್ಪನ್ನು ಹಾಕಿ, ಮತ್ತು 4 ಕಾಳು ಮೆಣಸನ್ನು ಹಾಕಿ, ಮತ್ತು ಮೊಸರನ್ನು ಹಾಕಿ, ಸ್ವಲ್ಪ 1-2 ಸ್ಪೂನಷ್ಟು ಮೊಸರನ್ನು ಹಾಕಿ ಬಿಸಿ ಅನ್ನಕ್ಕೆ ಗಂಟು ಕೈಯಲ್ಲಿ ಮುದ್ದೆ ಮಾಡಿಕೊಡಿ. ಮುದ್ದೆ ಮಾಡಿ ಒಂದು ಕಡೆ, ಮತ್ತು ಇನ್ನೊಂದು ಮುದ್ದೆ ಮಾಡಿ ಇನ್ನೊಂದು ಕಡೆ ಅಂದರೆ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ. ಈ ತಟ್ಟೆಯಲ್ಲಿ ಇಟ್ಕೊಂಡು ನೀವೇನು ಮಾಡಬೇಕು ಅಂದರೆ, ಶುಕ್ರವಾರದ ದಿನ ಅದನ್ನು ಇಟ್ಕೊಂಡು ಒಂದು ಉಂಡೆನ ನೀವು ಏನು ಮಾಡೋದು, ದೃಷ್ಟಿನ ತೆಗಿಬೇಕು. ಅಂಗಡಿಯ ಬಾಗಿಲು ಅಥವಾ ವ್ಯಾಪಾರಸ್ಥರ ಜಾಗದ ಬಾಗಿಲ ಆಚೆ ಕಡೆ. ಎಷ್ಟೊಂದು ಜನ ಮನೆಯೇ ಆಫೀಸ್ ಮಾಡ್ಕೊಂಡಿರ್ತಾರೆ, ಮನೆಯ ಬಾಗಿಲಿಗೆ ನೀವು ತೆಗಿಬೋದು, ಗೊತ್ತಲ್ಲ. ನೋಡಿ 9 ಇಡಿ ದೃಷ್ಟಿ ತೆಗಿಯೋದ್ರಿಂದನೇ ಅನೇಕ ರೀತಿಯಂಥ ಒಂದು ಸಮಸ್ಯೆಗಳು ಬಗೆಹರಿದು ಹೋಗ್ಬಿಡುತ್ತೆ, ಗೊತ್ತಲ್ಲ. ಹಿಂಗೆ 9 ಬಾರಿ, ಹಿಂಗೆ 9 ಬಾರಿ, ಮತ್ತು ಮೇಲಿಂದ ಕ್ಲಾಕ್ ವೈಸ್ 9 ಟೈಮ್ಸು, ಮತ್ತು ಆ್ಯಂಟಿ ಕ್ಲಾಕ್ ವೈಸ್ 10, ಮತ್ತು ಮೇಲಿಂದ ಕೆಳಗಡೆ 9 ಟೈಮ್ಸ್, 9 ಬಾರಿ ನೀವು ದೃಷ್ಟಿಯನ್ನು ತೆಗೆಯಬೇಕು. ದೃಷ್ಟಿಯನ್ನು ತೆಗೆದು ನಂತರ ನೀವು ಏನು ಮಾಡಬೇಕು ಅಂತಂದರೆ, ಅದಕ್ಕೆ ಸ್ವಲ್ಪ ಒಂದು ಕುಂಕುಮವನ್ನು ಮಿಕ್ಸ್ ಮಾಡಿ 3 ದಾರಿ ಕೂಡುವಂಥ ಒಂದು ಜಾಗದಲ್ಲಿ ಬಿಸಾಕಿ ಬರಬೇಕು, ಗೊತ್ತಲ್ಲ. ಅದನ್ನು ಒಡೆದು ಬರಬೇಕು. ಇಷ್ಟು ಮಾಡಿ ನಿಮ್ಮ ವ್ಯಾಪಾರ ಕಿಕ್ ಸ್ಟಾರ್ಟ್ ಅಂತ, ಗೊತ್ತಲ್ಲ. ಈ ಕಿಕ್ ಸ್ಟಾರ್ಟ್ ಅಂತಂದರೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಏನಂತಂದರೆ, ಈ ಆಟೋಮೆಟಿಕ್ ಬಟನ್ ಒತ್ತಿದ್ರೆ ಸ್ಟಾರ್ಟ್ ಆಗೋಲ್ಲ. ಆವಾಗ ನಿಲ್ಲಿಸ್ಬಿಟ್ಟು ಒಂದು ಕಾಲಲ್ಲೇ ಒಂದು ಇದು ಕೊಟ್ಟಿರ್ತಾನೆ, ಅದನ್ನು ಜೋರಾಗಿ ಒತ್ತುತ್ತೆ. 1 ಸರಿ ಹೊಡಿತಾರೆ, 2ನೇ ಸರಿ, 3ನೇ ಸರಿ ಸ್ಟಾರ್ಟ್ ಆಗಿಬಿಡುತ್ತೆ. ಕಿಕ್ ಸ್ಟಾರ್ಟ್. ಆಮೇಲೆ ಆಟೋಮೆಟಿಕ್ಕಾಗಿ ಇದು ಬ್ಯಾಟ್ರಿ ವೀಕ್ ಆಗಿರುತ್ತೆ, ಹಿಂಗೆ ಪ್ರೆಸ್ ಮಾಡ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಸೊ ಕಿಕ್ ಸ್ಟಾರ್ಟ್ ಅಂತಂದರೆ ಅವತ್ತಿಂದ ವ್ಯಾಪಾರ ಚೆನ್ನಾಗಿ ಹೋಗುವಂಥದ್ದು ನಡೆಯುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ನಾನು ಹೇಳಿರುವಂಥ ಮನೆಯಲ್ಲೇ ಸಿಗುವಂಥ ಸರಳವಾದಂಥ ಸುಲಭವಾದಂತಹ ಯಾವುದೇ ರೀತಿ ಶ್ರಮ ಆಗದಿರೋಂಥ ಒಂದು ತಂತ್ರವನ್ನು ಮಾಡೋದ್ರಿಂದನೂ ಕೂಡ ನಿಮ್ಮ ವ್ಯಾಪಾರ ನಿಂತು ಹೋಗಿರೋಂಥ ವ್ಯಾಪಾರವನ್ನು ಸುಲಭವಾಗಿ ನೀವು ಚಾಲ್ತಿಗೊಳಿಸ್ಬಹುದು, ಮತ್ತು ಲಾಭವನ್ನು ಬರೋಂಗೆ ಮಾಡಬಹುದು, ಗೊತ್ತಲ್ಲ. ಈ ತಂತ್ರ ಮಾಡಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಇದು ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಗೇನು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರ. ಆದರೆ ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಒಂದು ವಿಚಾರ ಏನು ಅಂತಂದರೆ, ಶಿಬಿರ, ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಹೇಳ್ಕೊಡ್ತೀನಿ.
ಈ ಯಂತ್ರ ಮಂತ್ರ ಶಿಬಿರದಲ್ಲಿ ಅನೇಕ ರೀತಿಯಂಥ ಸಮಸ್ಯೆಗಳನ್ನು ನೀವೇ ನೋಡ್ಕೊ. ನಿಮಗೆ ನೋವು ಅನ್ನೋದೇ ಇರೋದಿಲ್ಲ ಕಣ್ರಿ, ಜೀವನದಲ್ಲಿ ಕಷ್ಟ ಅನ್ನೋಂಥದ್ದೇ ಬರೋದಿಲ್ಲ ಈ ಶಿಬಿರವನ್ನು ಅಟೆಂಡ್ ಮಾಡೋದು. ಆ ರೀತಿ ಹೇಳ್ಕೊಡ್ತೀನಿ, ನೀವೇ ಅಳವಡಿಸ್ಕೊಬಿಡಿ. ನಾನು ಹೇಳೋದನ್ನು ನೀವು ಅಳವಡಿಸ್ಕೊಬಿಡ್ತು ಅಂದರೆ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಗೊತ್ತಲ್ಲ, ನಮ್ಮ ಭಾಳ ಚೆನ್ನಾಗಿ ಹೇಳ್ತೀನಿ, ನಮ್ಮ ಮಗ ಕೂತ್ಕೊಬಿಟ್ರೆ ಓದ್ಬಿಡ್ತಾನೆ, ಕೂತ್ಕೊಳ್ಳೋದೇ ಕಷ್ಟ ಅಂತಾನೆ. ಅದೇ ಥರ ಹೇಳ್ತೀವಿ, ಆದರೆ ಅಳವಡಿಸ್ಕೊಳ್ಳೋದು ಕಷ್ಟ. ಆದರೆ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋಂಥದ್ದು ಸುಲಭವಾಗಿ ನಮಗೆ ಮಾರ್ಗದರ್ಶನ ಕೊಡ್ತೀನಿ ಇದರಲ್ಲಿ. ಗೊತ್ತಲ್ಲ, ಅದಕ್ಕೋಸ್ಕರ ಈ ಯಂತ್ರ ಏನು ಅಂತಂದರೆ ಭಾಳಷ್ಟು ಜನ ಈ ಯಂತ್ರ ಮಂತ್ರ ತಂತ್ರದಲ್ಲಿ ಏನಿರುತ್ತೆ ಅಂತಂದರೆ ಯಾವಾಗಲೂ ಹ್ಯಾಪಿನೆಸ್, ಯಾವಾಗಲೂ ಖುಷಿ, ಯಾವಾಗಲೂ ಸಂತೋಷ, ಯಾವಾಗಲೂ ನೆಮ್ಮದಿ, ದುಃಖ ಅನ್ನೋಂಥದ್ದೇ ಇರೋದಿಲ್ಲ, ಸುಸ್ತಾಗಲ್ಲ, ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಹರಿದೋಗ್ಬಿಡುತ್ತೆ. ಈ ಥರ ಒಂದು ಅದ್ಭುತವಂತ ಏನಂತಂದರೆ ನಿಮ್ಮ ದೇಹವನ್ನೇ ಯಂತ್ರ ಮಾಡಿಬಿಡ್ತೀವಿ. ಗೊತ್ತಲ್ಲ, ನಿಮ್ಮ ಮಾತೇ ಮಂತ್ರವನ್ನು ನೀವೇನು ಕೇಳಿದ್ರೆ ಎಸ್ ಅನ್ನಬೇಕು, ನೀವೇನು ಕೇಳಿದ್ರು ಜನವಶೀಕರಣ, ಧನವಶೀಕರಣ, ಸರ್ವವಶೀಕರಣವೂ ಆಗಬೇಕು. ಆ ರೀತಿ ನಿಮ್ಮ ಮಾತನ್ನು ಮಾಡ್ತೀವಿ. ಗೊತ್ತಲ್ಲ, ಮತ್ತು ನೀವು ಮಾಡುವಂಥ ಎಲ್ಲ ಕೆಲಸವೂ ಕೂಡ ತಂತ್ರ ಆಗಿಬಿಡ್ಬೇಕು. ನೀವೇನು ಕೆಲಸ ಮಾಡೋದು ಸಕ್ಸಸ್ ಆಗಬೇಕು, ಅದೇ ತಂತ್ರ. ಟೆಕ್ನಿಕ್ಕಾಗಿ ಮಾಡ್ತೀರ. ಗೊತ್ತಲ್ಲ, ನಿಮ್ಮ ಆತ್ಮಶಕ್ತಿಯನ್ನು ಸ್ಟ್ರಾಂಗಾಗಿ ಮಾಡ್ತೀವಿ. ಇದನ್ನ ಅನೇಕ ರೀತಿಯಂಥ ಸಮಸ್ಯೆಗಳು, ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆ, ಮಕ್ಕಳು ಮಾತ್ಕೊಂಡಿಲ್ಲ ಅಂತಂದರೆ, ಮತ್ತು ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾಯಿಲ್ಲ ಅಂತಂದರೆ, ಲಾಸ್ ಆಗಿಬಿಟ್ಟಿತ್ತು ಅಂತಂದರೆ ಬಿಸ್ನೆಸ್ಸಲ್ಲಿ, ಮತ್ತು ನಿಮ್ಮ ಮಕ್ಕಳು ಗಂಡನ ಜೊತೆ ಜಗಳ ಆಡ್ಕೊಂಡು ಅಥವಾ ಹೆಂಡತಿ ಜೊತೆ ಜಗಳ ಆಡ್ಕೊಂಡು ಒದ್ದಾಡ್ತಾ ಇತ್ತು ಅಂತಂದರೆ, ನಿಮ್ಮ ಮಕ್ಕಳಿಗೆ ನೀವೇ ಕೆಲವೊಂದಾರು ತಂತ್ರಗಳನ್ನು ಮಾಡಿ, ಕೆಲವೊಂದು ವಿಶೇಷವಾದಂಥ ಒಂದು ಬೀಜ ಮಂತ್ರವನ್ನು ದೀಕ್ಷೆ ಕೊಡ್ತೀವಿ. ದೀಕ್ಷೆ ಅಂತ ಸನ್ಯಾಸ ದೀಕ್ಷೆ ಅಲ್ಲ, ಉಪದೇಶ, ಮಂತ್ರೋಪದೇಶನ ಕಿವಿಲಲ್ಲಿ ಹೇಳಿದಾಗ ಅರ್ಧ ಕರ್ಮಗಳು ಕಳೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಮಿಸ್ ಮಾಡದೆ ಈ ಯಂತ್ರ ಮಂತ್ರ ತಂತ್ರ ಶಿಬಿರಕ್ಕೆ ನೀವು ಅಟೆಂಡ್ ಮಾಡಿ. ತುಂಬ ಕಡಿಮೆ ಜನನ ಸೇರಿಸ್ಕೋತಾ ಇದು. ಈಗ ಆಲ್ರೆಡಿ ಒಂದು ಅಪಾಯಿಂಟ್ಮೆಂಟ್ ಅದಕ್ಕೆ ಕ್ಲಾಸ್ ಬುಕ್ ಆಗಿಬಿಟ್ಟಿದ್ದೇವೆ. ಈ ಸರಿ ಮಾಡೋಂಥ ಶಿಬಿರ ಅದ್ಭುತವಾಗಿದೆ. ಈ ಸರಿ ಮುಗೀತು ಅಂತಂದರೆ ಮತ್ತೆ 2 ತಿಂಗಳಾಗುತ್ತೆ ನಾನು ಶಿಬಿರ ಮಾಡೋವಂಥದ್ದು. ಥರ ಅನೇಕ ರೀತಿಯಂಥ ಒಂದು ಕೆಲಸ ಕಾರ್ಯಗಳಿದ್ದಾವೆ. ಹಾಗಾಗಿ ಈ ಬಾರಿ ಮಿಸ್ ಮಾಡದೆ ಶಿಬಿರವನ್ನು ಅಟೆಂಡ್ ಮಾಡಿ. ಸೆಲೆಕ್ಟೆಡ್ ಮೆಂಬರ್ಸಿಗೆ ಮಾತ್ರ ಇರುತ್ತೆ. ಯಾಕಂದರೆ ಅದ್ಭುತವಾದಂಥ ಒಂದು ಶಿಬಿರ ಇದು. ನೀವೇನಂತಂದರೆ ಶಿಬಿರದಲ್ಲಿ ನೀವು ಕಣ್ಣಲ್ಲಿ ನೀರು ಹಾಕೊಂಡು ಬಂದಿರ್ತೀರ, ಜೀವನದಲ್ಲಿರೋ ದುಃಖ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತೀರ. ಗೊತ್ತಲ್ಲ, ಹಾಗಾಗಿ ಮಿಸ್ ಮಾಡದೆ ನೀವು ಖಂಡಿತವಾಗ್ಲೂ ಕೂಡ ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಜೀವನದಲ್ಲಿ ಏನೋ ಒಂಥರ ವಿದ್ಯೆಯನ್ನು ಕಲ್ತ್ಕೋತೀರಾ. ನಿಮ್ಮ ಆತ್ಮಸ್ಥೈರ್ಯ ಬರುತ್ತೆ, ಶಕ್ತಿ ಬರುತ್ತೆ, ಯುಕ್ತಿ ಬರುತ್ತೆ, ಬುದ್ಧಿವಂತಿಕೆ ಬರುತ್ತೆ. ಮತ್ತು ತುಂಬ ಚೆನ್ನಾಗಿ ನಿಮ್ಮ ಕರ್ಮಗಳನ್ನು ಕಳ್ಕೊಳ್ತೀರಾ. ಮತ್ತು ನಿಮಗೆ ಬೇಕಾ 3 ಕಾರಣಕ್ಕೋಸ್ಕರ ನೀವು ಅಟೆಂಡ್ ಮಾಡಬೇಕು. ಇದು ಒಂದರ ಎಲ್ಲ ರೀತಿಯ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಕಲಿಬೇಕು. ಮತ್ತು ಆ ಸಮಸ್ಯೆಗಳು ಮತ್ತೆ ಬರದೇ ರೀತಿ ತಡೆಯೋದಕ್ಕೋಸ್ಕರ ನೀವು ಈ ಒಂದು ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಬೇಕು. ಮತ್ತು ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಅಪ್ಪ ಅಮ್ಮ, ಇವ್ರುಗಳಿಗೇನೋ ಸಮಸ್ಯೆ ಆಯಿತು ಅಂದರೆ ನೀವು ತಂತ್ರವನ್ನು ಮಾಡಿ ಅವರ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸ್ಬೋದು. ಅಲ್ಲ, ಆ ಥರ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ನಿಮಗೆ ಹೇಳ್ಕೊಡ್ತೀನಿ. ನಾನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ. ಅಲ್ಲ, ಇದು ವಿಶೇಷವಾದಂಥ ಒಂದು ಯಂತ್ರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ